ಮುಂದುಗಡೆ ವೇದಿಕೆಯನ್ನು ಅಲಂಕರಿಸ್ತಕ್ಕಂತಹ ಆತ್ಮೀಯ ಶಿಷ್ಯರಾದಂತಹ ಡಿ ಕೆ ರಮೇಶ್ ಅವರೇ, ನಮ್ಮ SDC ಅಧ್ಯಕ್ಷರಂತಹ ಚಂಕೇಶ್ ಅವರೇ, ನಮ್ಮ ಸಹೋದರಿ ಮಿತ್ರರಾದಂತಹ ಆಶೀರ್ವಾದ್ ಅವರೇ, ಅಡುಗೆ ಸಿಬ್ಬಂದಿಯವರೇ, ಪ್ರೀತಿಯ ಮಕ್ಕಳೇ ಮತ್ತು ನಮ್ಮ ರಮೇಶ್ ಸುಪುತ್ರಿಯರು ಭಾಗವಹಿಸಿದ್ದಾರೆ. ಅವರು ಸಹ ನಮ್ಮ ಶಾಲಾ ಪರವಾಗಿ ಮತ್ತು ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾರೆ. ಮಕ್ಕಳೇ, ಈ ದಿನ ವಿಶೇಷ ಏನಪ್ಪ ಅಂತಂದರೆ, ಇದೇ ಶಾಲೆಯಲ್ಲಿ ಓದಿ ಉತ್ತಮವಾದಂತಹ ಸಮಾಜ ಸೇವೆಯನ್ನು ಮಾಡ್ತಕ್ಕಂತಹ ನನ್ನ ಅಚ್ಚುಮೆಚ್ಚಿನ ಶಿಷ್ಯರಂತಹ ಡಿ ಕೆ ರಮೇಶ್ ಅವರು, ಸರ್ ನಾನು ಸಹ ನಮ್ಮ ಶಾಲೆಯಲ್ಲಿ ಓದಿದ್ದೀನಿ, ಮಕ್ಕಳಿಗೆ ನಾನು ಕೈಲಾದಂಥ ಸೇವೆಯನ್ನು ಮಾಡ್ತೀನಿ ಅಂತ ಕೇಳಿಕೊಂಡ್ರು. ಆಯ್ತಪ್ಪ, ನಿಮಗೆ ಅನುಕೂಲ ಆಗೋದಾದರೆ ನಿಮ್ಗೆ ಹೇಗೆ ಯಾವ ರೀತಿ ಆಗುತ್ತೋ ನೀವು ಬಂದು ಮಕ್ಕಳ ಸೇವೆಯನ್ನು ಮಾಡಬೇಕು ಅಂತ ಕೇಳ್ಕೊಂಡೆ. ಅವ್ರ ಸಂತೋಷದಿಂದ ಅವರ ಸುಪುತ್ರ ಜೊತೆಯಲ್ಲಿ ನಮ್ಮ ಶಾಲೆ ಆಗಮಿಸಿದ್ದಾರೆ. ಅದೇ ರೀತಿ ಬೇರೆ ಸಹ ಬರ್ತೀನಿಂದರು. ಬೇರೆ ಸಹ ಬೇಡಕ್ಕಪ್ಪ, ಯಾಕೆಂದರೆ ನಿಮಗೂ ನೂರಾರು ಕೆಲಸ ಇರ್ತೈತೆ, ಒಂದೂರಲ್ಲ, ಅದಕ್ಕೋಸ್ಕರ ನಿಮಗೆ ಯಾವತ್ತು ಅನುಕೂಲ ಆಗುತ್ತಪ್ಪ ಅಂತ ಹೇಳಿ ನೆನ್ನೆ ಸಾಯಂಕಾಲ ಫೋನ್ ಮಾಡಿ, ಸರ್ ಇವತ್ತು ನಾನು ಬರ್ತಾಯಿದ್ದೀನಿ, ನನ್ನ ಅನಿಸಿಕೆಯನ್ನು ನಮ್ಮ ಶಾಲೆಯಲ್ಲಿ ನಾನು ಹೇಗಿದ್ದೆ, ಯಾವ ರೀತಿ ವಿದ್ಯಾಭ್ಯಾಸ ಮಾಡಿದೆ, ಮತ್ತು ಈ ಮಕ್ಕಳಿಗೆ ನಾನು ಸಹ ನನ್ನ ಅನುಭವವನ್ನು ಹಂಚ್ಕೋಬೇಕು ಅಂತೇಳಿ ಕೇಳಿಕೊಂಡು ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಶಾಲಾ ಪರವಾಗಿ ಮತ್ತು ವೈಯಕ್ತಿಕವಾಗಿ ಮತ್ತೊಮ್ಮೆ ಸ್ವಾಗತ ವಹಿಸ್ತಾ ಅವರ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿಕೊಂಡಿದ್ದ ಸಂದರ್ಭದಲ್ಲಿ ಅವ್ರನ್ನ ಕೇಳ್ಕೊತಾ ಇದ್ದೀನಿ. ಓಕೆ, ಎಲ್ಲ ನನ್ನ ಮಕ್ಕಳ ಪ್ರೀತಿಯ ಮಕ್ಕಳಿಗೆ ಹಾಗಾದ ಸ್ವಾಗತ. ಸೊ ಇವತ್ತು ನಾನು ನಿಮಗೋಸ್ಕರ ಒಂದು 2-3 ಪಾಯಿಂಟನ್ನು ಬರಬೇಕಾದ್ರೆ ನಿಮಗೆ ಪರ್ಟಿಕ್ಯುಲರ್ ಆಗಿ ನಿಮಗೆ ಹೇಳಬೇಕು ಅಂದ್ಬಿಟ್ಟು ಒಂದಷ್ಟು ಪಾಯಿಂಟನ್ನು ಮಾಡ್ಕೊ ಬಂದಿದ್ದೀನಿ. ಓಕೆ, ನೀವೆಲ್ಲ ಅರ್ಥ ಮಾಡ್ಕೊಳ್ತೀರಾ ಅಂತ ಅನ್ಕೊಂಡಿದ್ದೀನಿ. ಓಕೆನಾ? ಅರ್ಥ ಮಾಡ್ಕೊಳ್ತೀರಾ ಹೇಳೋದು? ಕಮ್ಯುನಿಕೇಟ್ ಮಾಡಬೇಕು. ಏನ್ ಮಾಡಬೇಕು? ಸೊ ಏನ್ ಮಾತಾಡ್ತೀನಿ ಅನ್ನೋದನ್ನ ಕಮ್ಯುನಿಕೇಟ್ ಮಾಡಿದಾಗ ಮಾತ್ರ ಏನಾಗುತ್ತೆ, ನಾನು ಹೇಳೋದು ನಿಮ್ಗೆ ಅರ್ಥ ಆಗುತ್ತೆ. ಕರೆಕ್ಟಾ? ಇಲ್ಲಾಂದ್ರೆ ಏನಾಗುತ್ತೆ, ಸುಮ್ಮನೆ ನಾನು ಪಾಠ ಮಾಡ್ದಂಗಾಗುತ್ತೆ, ನೀವು ಕೇಳ್ಕೊಡ್ದಂಗಾಗುತ್ತೆ. ರಿಟರ್ನ್ ಕೇಳಿದ್ರೆ ಏನಂದ್ರೆ ಗೊತ್ತಿಲ್ಲ ಸರ್ ಅಂತ. ಆ ಥರ ಆಗ್ಬಾರ್ದು. ಏನಂದ್ರೆ ಮಾಸ್ಟರ್ ಏನೇ ಪಾಠ ಮಾಡಿದ್ರು ಗೊತ್ತಾಗಿ ನಾನು ಏನ್ ಮಾಡ್ಬೇಕು, ಕೇಳಬೇಕು. ರಿಟರ್ನ್ ಕೇಳಿದ್ರೆ ಏನಾಗುತ್ತೆ, ಅರ್ಥ ಆಗುತ್ತೆ. ಕೇಳಿಲ್ಲ ಅಂದ್ರೆ ಏನು ಅರ್ಥ ಆಗಲ್ಲ. ನಾನು ಬಂದೆ, ಉಟ್ಕೊಂಡೆ, ಮನೆಗೆ ಹೋದೆ. ಓಕೆ, ಅದನ್ನ ಆಗ್ಬಾರ್ದು. ಸರಿನಾ? ಈಗ ನಿಮ್ಮಲ್ಲಿ 2 ಕ್ವಶನ್. ಯಾಕೋಸ್ಕರ ಓದ್ಬೇಕು, ಓದುವುದರಿಂದ ಆಗುವಂತ ಬೆನಿಫಿಟ್ ಏನು ಮಾತಾಡಿ. 7ನೇ ಕ್ಲಾಸ್ ಮಕ್ಕಳು ಎಷ್ಟು ಜನ ಇದ್ದೀರಾ? ಇಬ್ಬರಿದ್ದೀರಾ? ವೆರಿ ಗುಡ್. 6ನೇ ಕ್ಲಾಸ್ ಮಕ್ಕಳು? ವೆರಿ ಗುಡ್. ಓಕೆನಾ? ಸೊ ನೀವು ಏನು 5 ಮತ್ತೆ 6, 7 ಏನಿದ್ರೆ ನೀವು ಕಮ್ಯುನಿಕೇಟ್ ಮಾಡಬೇಕು. ಯಾಕೋಸ್ಕರ ಓದ್ಬೇಕು? ಎದ್ದು ನಿಂತ್ಕೊಳ್ಳಿ, ಹೇಳಿ. ಓದೋಕೆ, ಕೆಲ್ಸಕ್ಕೆ ಸೇರ್ಕೊಳ್ಳೋಕೆ. ಆಮೇಲೆ ಎಲ್ಲಾದ್ರೂ ಬೇರೆ ದೇಶಕ್ಕೆ ಹೋಗ್ಬೇಕು ಅಂದ್ರೆ ವಿದ್ಯೆ ಮುಖ್ಯ. ಓಕೆ, ವಿದ್ಯೆ ಮುಖ್ಯ. ಸ್ಪರ್ಧೆ ಮಾಡ್ಬೇಕು. ಏನ್ ಮಾಡ್ಬೇಕು? ಧೈರ್ಯವಾಗಿ ಮಾತಾಡ್ಬೇಕು, ಹೆದರ್ಕೋಬಾರ್ದು. ಓಕೆನಾ? ಸೊ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಮಾತಾಡುವುದನ್ನ ನಾವು ಕಲಿಬೇಕು. ಓಕೆನಾ? ಅದಕ್ಕೆ ವರ್ಷಾನ್ಗಟ್ಟೆ ನಾವು ಸ್ಕೂಲ್ಗೆ ಬರ್ತೀವಿ. ಓಕೆನಾ? ಧೈರ್ಯವಾಗಿ ನಿಮ್ಗೆ ಸರಿನಾ ತಪ್ಪೋ ಏನ್ ಮಾಡ್ಬೇಕು, ಮಾತಾಡ್ಬೇಕು. ಅರ್ಥ ಆಯ್ತಲ್ವಾ? ಇನ್ನಾರು ಹೇಳ್ತೀರಾ ಯಾಕೋಸ್ಕರ ಓದ್ಬೇಕು, ಓದುವುದರಿಂದ ಸಿಗುವಂತ ಬೆನಿಫಿಟ್, ಲಾಭಗಳೇನು? ಮಾತಾಡಿ. ಏನಾದ್ರು ಮಾತಾಡ್ತೀರಾ? ಯಾಕೆ ಓದ್ಬೇಕು? ಯಾಕೆ ಅಂದ್ರೆ ನಿಮ್ಗೆ ಯಾಕೆ ಓದ್ಬೇಕು ಅಂತ ತಲೆ ಗೊತ್ತಾದ್ರೆ ಓದಕ್ ಸ್ಟಾರ್ಟ್ ಮಾಡ್ತೀರಾ. ಯಾಕೆ ಓದ್ಬೇಕು ಅಂತ ಗೊತ್ತಾಗಿಲ್ಲ ಅಂದ್ರೆ ಯಾಕೆ ಓದ್ಬೇಕು? ಅದೇ ಟಿವಿ ನೋಡು, ಅದೇ ಊಟ ಮಾಡು, ಅದೇ ಸ್ಕೂಲ್ಗೂ ಕುತ್ಕೋ, ಅದೇ ಮನೆಗೆ ಹೋಗು. ಆದ್ರೆ ಓದೋದ್ರಿಂದ ನನಗೇನ್ ಸಿಗುತ್ತೆ, ಯಾಕೋಸ್ಕರ ಓದ್ಬೇಕಂತ ಗೊತ್ತಾದ್ರೆ ನೀವೇನ್ ಮಾಡ್ತೀರಾ, ಓದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಬೇರೆ ಯಾರು ಹೇಳ್ತೀರಪ್ಪ ಯಾಕೆ ಓದ್ಬೇಕಂತ? ಯಾರು ಬೇಕಾದ್ರೆ ಹೇಳ್ಬೋದು. ಹೇಳ್ತೀನೋ ಯಾಕೆ ಓದ್ಬೇಕು? ಮಾತಾಡೋ, ಅದರಲ್ಲಿದೆ.
ನಿಂಗೆ ಏನ್ ಗೊತ್ತಿದೆ ಅಂದ್ರೆ ಹೇಳು, ಸರಿ ತಪ್ಪು ನೋ ಪ್ರಾಬ್ಲಮ್, ಹೇಳು ಯಾಕೋಸ್ಕರ ಓದ್ಬೇಕು. ಇವಾಗ ಕೆಲ್ಸಕ್ಕೆ ಹೋದಾಗ ಓದಿದ್ದೀವಿ ಅಂತ ಚೆಕ್ ಮಾಡ್ತಾರೆ. ಓಕೆ. ಆಮೇಲೆ ಏನಾದ್ರು ತಗೋಬೇಕು ಅಂದ್ರೆ ಓದ್ಬೇಕು. ಓಕೆ. ಏನ್ ತಗೋಬೇಕಂದ್ರೆ ಏನ್ ಐಟಮು, ಏನ್ ತಗೋಬೇಕಂದ್ರೆ ಓದ್ಬೇಕು. ನಾವು ಓದಿದ್ರೆ ಒಳ್ಳೆ ಕೆಲಸ ಸಿಗುತ್ತೆ. ಓಕೆ. ಆಮೇಲೆ ತರಕಾರಿ ಹಣ್ಣು ಮಾಡ್ಬೇಕಾದ್ರೆ Okay. ದುಡ್ಡು ಎಣ್ಸಕ್ಕೆ ಲೆಕ್ಕ ಬರೋಲ್ಲ, ಲೆಕ್ಕ ಕಲಿಬೋದು. ಲೆಕ್ಕ ಕಲಿಬೋದು. ವೆರಿ ಗುಡ್, ವೆರಿ ಗುಡ್. ಆಮೇಲೆ ಒಳ್ಳೆ ಕೆಲಸ ಸೇರ್ಕೊತೀವಿ. ಒಳ್ಳೆ ಕೆಲಸ ಸೇರ್ಕೊಳ್ತೀರಾ. ಆಮೇಲೆ ಎಲ್ಲಾದ್ರೂ ಇಂಗ್ಲಿಷು ಕನ್ನಡ ಎಲ್ಲ ಬರಬೇಕು. ಓಕೆ, ವೆರಿ ಗುಡ್, ವೆರಿ ಗುಡ್. ಜೋರಾಗಿ ಚಪ್ಪಾಳೆ. ಸೊ ಏನ್ ಮಾಡ್ಬೇಕಂದ್ರೆ ಸರಿನ ತಪ್ಪ ಏನ್ ಮಾಡ್ಬೇಕು, ಮಾತಾಡ್ಬೇಕು. ಅರ್ಥ ಆಯ್ತಲ್ವಾ? ಮಾತಾಡಿಲ್ಲ ಏನಾಗುತ್ತೆ, ಮೂಕರಾಗ್ಬಿಡ್ತೀವಿ. ಕರೆಕ್ಟಾ? ಕಿವುಡಿಗೂ ನಮ್ಗೆ ಏನು ವ್ಯತ್ಯಾಸ, ಏನು ವ್ಯತ್ಯಾಸ ಇರೋದಿಲ್ಲ. ಕರೆಕ್ಟಾ? ಮಾತಾಡ್ಬೇಕು. ಸೊ ಈಗ ನಾನು ಹೇಳ್ತೀನಿ ಯಾಕೋಸ್ಕರ ಓದ್ಬೇಕಂದ್ರೆ ಕೆಲ್ಸಕ್ಕೆ ಅಂತಾನೆ ಅಲ್ಲ, ನಿಮ್ಮ ಜ್ಞಾನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಕ್ಕೆ. ಏನು? ಸಾಮಾನ್ಯ ಜ್ಞಾನ. ಈಗ ನಾನು ಯಾವ್ದೋ ಒಂದು ಊರಿಗೆ ಹೋಗ್ಬೇಕು. ಕರೆಕ್ಟಾ? ಇಲ್ಲಿಂದ ನಾನು ಎಲ್ಗೋಗ್ಬೇಕು, ಅಮೃತೂರ್ಗೆ ಹೋಗ್ಬೇಕು. ಅಮೃತೂರ್ಗೆ ಹೋಗ್ಬೇಕಂದ್ರೆ ನನ್ಗೆ ಏನ್ ಗೊತ್ತಿರ್ಬೇಕು, ಏನ್ ಗೊತ್ತಿರ್ಬೇಕು? ದಾರಿ. ಕರೆಕ್ಟ್ ಅಲ್ವಾ? ಯಾವ ತರ ದಾರಿ? ಈಗ ನಾನು ಅಮೃತೂರ್ಗೆ ಹೋಗ್ಬೇಕು, ಎಲ್ಲಿ ಹೋಗ್ಬೋದು? ಸಾಮಾನ್ಯ ಜ್ಞಾನ ಅನ್ನೋದು ಹೀಗೆ. ಈಗ ನಾನು ಅಮೃತೂರ್ಗೆ ಹೋಗ್ಬೇಕಂದ್ರೆ ನಡ್ಕೊಂಡ್ ಬೇಕಾದ್ರೂ ಹೋಗ್ಬೋದು. ಕರೆಕ್ಟಾ? ಸೈಕಲ್ ಅಲ್ಲಿ ಬೇಕಾದ್ರೂ ಹೋಗ್ಬೋದು. ಬಸ್ಸಲ್ಲಿ ಹೋಗ್ಬೇಕಂದ್ರೆ ಯಾವ ಬಸ್ ಹೋಗುತ್ತೆ, ಎಷ್ಟು ಗಂಟೆಗೆ ಹೋಗುತ್ತೆ ಅನ್ನೋದು ಯೋಚನೆ ಮಾಡ್ಬೇಕಲ್ವ ತಲೆ? ಆ ಯೋಚನೆ ಮಾಡಿದಂಗೆ ಜ್ಞಾನವನ್ನ ಬೆಳೆಸ್ಕೊಂಡಾಗ. ಜ್ಞಾನ ಸಿಗೋದಲ್ಲಿ ಸ್ಕೂಲಲ್ಲಿ. ಅರ್ಥ ಆಯ್ತಾ? ಈ ಜ್ಞಾನವನ್ನ ಬೆಳೆಸ್ಕೋಬೇಕಂದ್ರೆ ನಾವೇನ್ ಮಾಡ್ಬೇಕು, ಸ್ಕೂಲ್ಗೆ ಬರಬೇಕು. ಜೊತೆಗೆ ನಾವು ಉತ್ತಮವಾದಂತ ಭವಿಷ್ಯನ ಕಟ್ಕೊಬೇಕು. ಶ್ರೀಮಂತರಾಗಬೇಕು ಅಂದ್ರೆ ನಮಗೆ ಎಜುಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಯ್ತಾ? ನಾವು ಓದಿಲ್ಲ ಅಂದ್ರೆ ಏನಾದ್ರು ಸಿಗುತ್ತಾ? ನಾನು ಡಾಕ್ಟರ್ ಆಗ್ಬೇಕು, ನಾನು ಇಂಜಿನಿಯರ್ ಆಗ್ಬೇಕು, ನಾನು ಪೊಲೀಸ್ ಆಗ್ಬೇಕಂದ್ರೆ ಓದಿಲ್ಲ ಅಂದ್ರೆ ಆಗುತ್ತಾ? ಸೊ ನಾವು ಈ ದೊಡ್ಡ ಉದ್ಯೋಗ ಹೋಗ್ಬೇಕಂದ್ರೆ ನಾವು ಓದ್ಬೇಕಾಗುತ್ತೆ. ಓದ್ಬೇಕಂದ್ರೆ ಅದು ಈ ಸ್ಕೂಲಲ್ಲಿ ಸಿಗುತ್ತೆ. ಸ್ಕೂಲಲ್ಲಿ ಯಾರು ಮಾಸ್ಟರ್ ಹೇಳುವಂತ ಪಾಠವನ್ನ ಶ್ರದ್ಧೆಯಿಂದ ಕೇಳ್ತೀರಾ, ಓಕೆನಾ? ಮಾಸ್ಟರ್ ಹೇಳುವಂತ ಓಕೆ ಹೋಮ್ವರ್ಕ್ ಅನ್ನ ಯಾರು ಶ್ರದ್ಧೆಯಿಂದ ಮಾಡ್ತೀರಾ ಅವಾಗ ಮಾತ್ರ ನಿಮ್ಗೆ ವಿದ್ಯಾ ಅನ್ನೋದು ಹತ್ತುತ್ತೆ. ಏನಕ್ಕೆ ನಾವು ಓದ್ಬೇಕು? ಜ್ಞಾನ ಮತ್ತೆ ಒಳ್ಳೆ ಉದ್ಯೋಗ. ಈ ಒಳ್ಳೆ ಉದ್ಯೋಗ ಸಿಗ್ಬೇಕು, ಒಳ್ಳೆ ಜ್ಞಾನ ಬರ್ಬೇಕಂದ್ರೆ ಓದ್ಬೇಕು. ಅರ್ಥ ಆಯ್ತಾ? ಜೊತೆಗೆ ಈಗ ನಾನು ಓದಿಲ್ಲ ಅಂದ್ರೆ ಏನಾಗುತ್ತೆ? ಏನಾಗುತ್ತೆ ಓದಿಲ್ಲ ಅಂದ್ರೆ? ಏನಾಗುತ್ತವ? ಮಾನ್ಯ. ಏನಾಗುತ್ತ ಮಾನ್ಯ ಓದಿಲ್ಲ ಅಂದ್ರೆ? ಹೇಳ್ತೀಯಪ್ಪ, ಹೇಳ್ಬಿಡ. ಓದಿಲ್ಲ ಅಂದ್ರೆ ಕೆಲಸ ಸಿಗಲ್ಲ. ವೆರಿ ಗುಡ್. ಓದಿಲ್ಲ ಅಂದ್ರೆ ನಾವು ಕನ್ನಡ ಅವೆಲ್ಲ ಕಲಿಯಕ್ಕಾಗಲ್ಲ. ಆಮೇಲೆ ತರಕಾರಿ ವ್ಯಾಪಾರ ಮಾಡಿದಾಗ ದುಡ್ಡು ಎಣಿಸ್ಕೊಳಕ್ಕೆ ಅವೆಲ್ಲ ಕಲಿಯಕ್ಕೆ ಆಗಲ್ಲ. ವೆರಿ ಗುಡ್. ಆಮೇಲೆ ನಾವು ಓದ್ಬೇಕು. ಓದಿಲ್ಲ ಅಂದ್ರೆ ಏನು ಸಿಗಲ್ಲ. ಓಕೆ. ಆಮೇಲೆ ಓದಿದ್ರೆ ಒಳ್ಳೆ ಕೆಲಸ ಸಿಗ್ತದೆ. ಆಮೇಲೆ ಹಣ ಸಂಪಾದಿಸಬಹುದು. ವೆರಿ ಗುಡ್. ಆಮೇಲೆ ಬಟ್ಟೆಗಳು ತಗೋಬಹುದು. ವೆರಿ ಗುಡ್, ವೆರಿ ಗುಡ್. ಏನು ಓದಿಲ್ಲ ಅಂದ್ರೆ ಏನಾಗುತ್ತೆ? ಓದಿಲ್ಲ ಒಳ್ಳೆ ಕೆಲಸನೂ ಸಿಗಲ್ಲ, ಮತ್ತೆ ಮನೇಲೇ ಇರ್ಬೇಕಾಗುತ್ತೆ. ಆಮೇಲೆ ಓದಿದ್ರೆ ಚೆನ್ನಾಗಿ ವಿದ್ಯೆ ಕಲಿಬಹುದು. ವಿದ್ಯೆ ಕಲಿತು ಬೇರೆ ದೇಶಕ್ಕೆ ಹೋಗ್ಬೋದು. ದೇಶಕ್ಕೆ ಹೋಗಿ ಕಲಿತು ಮನೆಗೆಲ್ಲ ಬರ್ಬೋದು. ಓಕೆ, ವೆರಿ ಗುಡ್. ಥ್ಯಾಂಕ್ಸ್ ಅಪ್ಪ. ಕೂತ್ಕೋಪ್ಪ. ಹೇಳ್ತೀನೋ ಇದರ ಓದಿಲ್ಲ ಅಂದ್ರೆ ಏನಾಗುತ್ತೆ? ಏನ್ ಗೊತ್ತಿದೆ? ನೋ ಪ್ರಾಬ್ಲಮ್. ಹೇಳಪ್ಪ, ಹೇಳ್ಬಿಟ್ಟ ಮಾತಾಡ್ಬೇಕು. ಕೆಲಸ ಸಿಗಲ್ಲ. ಆಮೇಲೆ ಹೊಲದಲ್ಲಿ ಕೆಲಸ ಮಾಡ್ಬೇಕಷ್ಟೇ. ಓಕೆ. ಆಮೇಲೆ ತರಕಾರಿ ತಗೊಳಕ್ಕೆ ದುಡ್ಡು ಎನ್ಸಕ್ಕಾಗಲ್ಲ. ಓಕೆ. ವೆರಿ ಗುಡ್, ವೆರಿ ಗುಡ್.
ಮಾತಾಡ್ಬೇಕು. ಮನೆಗೇನೋ ತರಕಾರಿ ಸಾಮಗ್ರಿ ತಗೋಬೇಕಾದ್ರೆ ಲೆಕ್ಕ ಬರಲ್ಲ ಅಂದ್ರೆ ಏನು ತಗೊಳಕ್ಕೆ ಆಗಲ್ಲ. ಓಕೆ. ವಿದ್ಯೆ ಇಲ್ಲ ಅಂತಂದ್ರೆ ಯಾವ ಕೆಲ್ಸಕ್ಕೂ ಸೇರ್ಕೊಳಕ್ಕಾಗಲ್ಲ. Okay. ಮನೆಯಲ್ಲೇ ಇರ್ಬೇಕಾಗುತ್ತೆ. ವೆರಿ ಗುಡ್, ಕೂತ್ಕೊ. ವೆರಿ ಗುಡ್, ನಿಮ್ಗೋಸ್ಕರ ಜೋರಾಗಿ ಚಪ್ಪಾಳೆ. ಸೊ ನೀವ್ ಹೇಳ್ದಂಗೆ ಓದಿಲ್ಲ ಅಂದ್ರೆ ಏನಾಗುತ್ತೆ, ವ್ಯವಹಾರದ ಜ್ಞಾನ ಗೊತ್ತಾಗೋದಿಲ್ಲ. ಏನ್ ಗೊತ್ತಾಗೋದಿಲ್ಲ? ಹಾ. ಈಗ ಸೊ ನೀವ್ ಓದಿಲ್ಲ ಅಂದ್ರೆ ಯಾರ ಕೆಲಸಕ್ಕೆ ತಗೊಳಕಾಗುತ್ತಾ? ಡಾಕ್ಟ್ರು, ಇಂಜಿನಿಯರ್, ಡಾಕ್ಟ್ರು ಏನಾದ್ರು ಮಾಡಕ್ಕಾಗುತ್ತಾ? ಮಾಡೋದಕ್ಕಾಗೋದಿಲ್ಲ. ಮಾಮೂಲಿ ನಾವು ಓದಿಲ್ಲ ಅಂದ್ರೆ ಎಲ್ಲಿದ್ದೀವಿ ಅಲ್ಲೇ ಉಳ್ಕೋಬೇಕಾಗುತ್ತೆ. ಇವತ್ತು ನೋಡಿ ಎಷ್ಟೋ ಜನ ಓದಿಲ್ಲ, ಇವತ್ತು ಏನ್ ಮಾಡ್ತಾ ಇದ್ದಾರೆ, ಯಾವುದೇ ಕೆಲ್ಸಕ್ಕೆ ಹೋಗ್ತೇನೆ ನಿರುದ್ಯೋಗಿಗಳಾಗಿ ಯಾವುದೇ ಮನೇಲೂ ಸುಧಾ ನಡ್ಸಕ್ಕಾಗ್ದೇನೆ ಫೇಲ್ಯೂರ್ ಆಗಿದ್ದಾರೆ. ಅರ್ಥ ಆಯ್ತಲ್ವಾ? ನೀವು ಓದೋದ್ರಿಂದ ಏನಾಗುತ್ತೆ, ನಿಮ್ಮ ಜ್ಞಾನ ಅನ್ನೋದು ಇಂಪ್ಲಿಮೆಂಟೇಷನ್ ಆಗುತ್ತೆ. ಓಕೆನಾ? ಉತ್ತಮವಾದಂತ ನೀವು ಡಾಕ್ಟ್ರು, ಇಂಜಿನಿಯರು, ಲಾಯರು ಏನ್ ಬೇಕಾದ್ರೂ ಆಗ್ಬೋದು. ಓದಿಲ್ಲ ಅಂದ್ರೆ ಓದೋಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ಏನ್ ಕೊಡ್ತಾರೆ? ಕರೆಕ್ಟ್ ಅಲ್ವಾ? ಓದಿಲ್ಲ ಅಂದ್ರೆ ರೆಸ್ಪೆಕ್ಟ್ ಕೊಡ್ತಾರಾ? ಸೊ ಹಾಗಾಗಿ ಸೊ ಓದೋದು ಸೊ ತುಂಬಾ ಇಂಪಾರ್ಟೆಂಟ್. ಆಯ್ತು ಸರ್, ನಾನು ವ್ಯವಸಾಯ ಮಾಡ್ತೀನಿ, ಕರೆಕ್ಟಾ? ವ್ಯವಸಾಯ ಮಾಡಕ್ಕೆ ಏನ್ ಬೇಕು? ಜ್ಞಾನ ಬೇಕು. ಯಾವ ಟೈಮಲ್ಲಿ ನಾನು ಭತ್ತ ಹಾಕ್ಬೇಕು, ಯಾವ ಟೈಮಲ್ಲಿ ಯಾವ ಔಷಧಿ ಹೊಡಿಬೇಕು, ಓಕೆನಾ? ಯಾವ ಟೈಮಲ್ಲಿ ಕುಯ್ಬೇಕು, ಯಾವ ಟೈಮಲ್ಲಿ ಸೇಲ್ ಮಾಡ್ಬೇಕು ಅನ್ನೋದು ಜ್ಞಾನ ಗೊತ್ತಾಗಬೇಕು. ಜ್ಞಾನ ಗೊತ್ತಾಗಬೇಕಂದ್ರೆ ನಾವು ಸಾಮಾನ್ಯ ಜ್ಞಾನವನ್ನ ತಿಳ್ಕೋಬೇಕಾಗುತ್ತೆ. ಅರ್ಥ ಆಯ್ತಾ? ಈ ಕಾರಣಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಓದೋದನ್ನ ಶ್ರದ್ಧೆಯಿಂದ ಓದ್ಬೇಕು. ಬಂದ್ವೋ ಕುತ್ಕೊಂಡ್ವಾ, ಮಾಸ್ಟ್ರು ಪಾಠ ಮಾಡಿದ್ರು, ಊಟ ಕೊಟ್ರು, ಮನೆಗೆ ಹೋದ್ವಿ, ಈ ತರ ಆದ್ರೆ ಏನಾಗುತ್ತೆ, ನಿಮ್ಮ ಲೈಫು ಉಜ್ವಲ ಭವಿಷ್ಯವಾಗೋದಿಲ್ಲ. ಅರ್ಥ ಆಯ್ತಲ್ವಾ? ಉಜ್ವಲ ಭವಿಷ್ಯವಾಗಬೇಕಂದ್ರೆ ನೀವೇನ್ ಮಾಡ್ಬೇಕು, ಶ್ರದ್ಧೆಯಿಂದ ಓದ್ಬೇಕು. ಅರ್ಥ ಆಯ್ತಲ್ವಾ? ಯಾಕೋಸ್ಕರ ಓದ್ಬೇಕು ಅಂತ ಗೊತ್ತಾಯ್ತಲ್ವಾ? ಇದ್ರ ಜೊತೆಲಿ ತುಂಬಾ ಇಂಪಾರ್ಟೆಂಟ್, ಎರಡನ್ನ ನೀವು ಅಡಾಪ್ಟ್ ಮಾಡ್ಕೋಬೇಕು. ಒಂದು, ನಿಮ್ಮ ತಾಯಿ ತಂದೆಗೆ ರೆಸ್ಪೆಕ್ಟ್ ಅನ್ನ ಕೊಡೋದನ್ನ ಕಲಿಬೇಕು. ಎಷ್ಟು ಜನ ನಿಮ್ಮ ಅಪ್ಪ ಅಮ್ಮ ಹೇಳಿದ ಮಾತನ್ನ ಕೇಳ್ತಾ ಇದ್ದೀರಾ? ಸೀರಿಯಸ್ ಆಗಿ ಎತ್ಬೇಕು. ಸುಳ್ಳು ಹೇಳಿದ್ರು ನಂಗೆ ಗೊತ್ತಾಗ್ಬಿಡುತ್ತೆ. ಪಕ್ಕ ಅಕ್ಕ ಅರ್ಥ ಆಯ್ತಿದ್ಯಾ? ಅರ್ಧ ಮಾತ್ರ ಕೇಳ್ತೀಯಾ? ಫುಲ್ ಎತ್ತು. ಇಷ್ಟೇ ಕೇಳ್ತಾ ಇದ್ದೀರಾ? ವಾವ್, ಸುಳ್ಳು ಹೇಳ್ಬಾರ್ದು ಯಾರೇ, ಸುಳ್ಳು ಹೇಳಿ ನನ್ಗೆ ಗೊತ್ತಾಗ್ಬಿಡ್ತದೆ. ಜೋರಾಗಿ ಚಪ್ಪಾಳೆ ನಿಮ್ಗೋಸ್ಕರ. ನೀ ಕೇಳಲ್ವ ಮನೇಲಿ ಅಪ್ಪ ಅಮ್ಮನ ಮಾತಾಡೋದು ಕೇಳ್ತೀಯ? ಕೇಳಲ್ಲ? ಓಕೆ. ಸೊ ಒಂದೇನಂದ್ರೆ ನಿಮ್ಮ ತಾಯಿ ತಂದೆಗೆ ರೆಸ್ಪೆಕ್ಟ್ ಅನ್ನ ಕೊಡ್ಬೇಕು. ಅದು ಹೇಳ್ಸ್ಕೊಂಡ್ ಕೊಡೋದಲ್ಲ, ಹೇಳ್ದೇನೆ ಕೊಡೋದನ್ನ ನೀವು ಕಲಿಬೇಕು. ಅರ್ಥ ಆಯ್ತಲ್ವಾ? ಆಮೇಲೆ ಒಂದು, ಎರಡನೇದು ಕಿವಿಗೊಂದು ಮಾತಾಡ್ಬಾರ್ದು. ಅಮ್ಮ ಏನ್ ಹೇಳ್ತಾರೆ, ಪಾತ್ರೆ ಬೆಳಗು ಅಂತಾರೆ, ಓದು ಅಂತಾರೆ, ಹೋಗಮ್ಮ ನಾನು ಮಾಡಲ್ಲ, ಸ್ಕೂಲ್ಗೆ ಹೋಗ್ಬಂದು ಸುಸ್ತಾಗ್ಬಿಟ್ಟಿದೀನಿ. ಅರ್ಥ ಆಯ್ತಲ್ವಾ? ಜೊತೆಗೆ ಓದೋದ್ರ ಜೊತೆಗೆ ಮನೆ ಕೆಲಸನು ಮಾಡೋದನ್ನ ನಾವು ಕಲಿಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ಏನ್ ಕಲಿಬೇಕು? ಹಾ. ಸೊ ಜೀವನ ಚೆನ್ನಾಗಿರ್ಬೇಕಂದ್ರೆ ಎರಡೂ ಕಲಿಬೇಕು. ಏನು? ಒಂದು, ಓದೋದು ಮಾಡ್ಬೇಕು, ಜೊತೆಗೆ ಮನೆ ಕೆಲಸನು ಮಾಡ್ಬೇಕು. ಮನೆ ಕೆಲಸ ಮಾಡೋದ್ ಕಲಿಲಿ ಅಂದ್ರೆ ಏನಾಗುತ್ತೆ, ಲಕ್ಷಾಂತರ ರೂಪಾಯಿ ದುಡ್ಡು ಬೇರೆಯವ್ರಿಗೆ ಕೊಡ್ಬೇಕಾಗುತ್ತೆ. ಅರ್ಥ ಆಯ್ತಾ? ಈಗ ನಾನು ಅಡಿಗೆ ಮಾಡ್ಕೋತೀನಿ, ಏನು ಖರ್ಚಿರಲ್ಲ, ಆದ್ರೆ ನಾನು ಅಡಿಗೆ ಮಾಡಕ್ ಬರಲ್ಲ, ಯಾರೋ ಒಬ್ಬನ ಅಡಿಗೆ ಕರ್ಕೊಂಡ್ ಬರ್ತೀನಿ, ಅವ್ರಿಗೆ ಏನ್ ಮಾಡ್ಬೇಕು, ದುಡ್ಡು ಕೊಡ್ಬೇಕು. ಅರ್ಥ ಆಯ್ತಾ? ಈಗ ದುಡ್ಡು ಕೊಟ್ಟು ಅಡಿಗೆ ಮಾಡ್ಸೋದು ಒಳ್ಳೇದಾ, ನಾನೇ ಅಡಿಗೆ ಮಾಡ್ಕೊಡೋದು ಒಳ್ಳೇದಾ? ನಾವೇ ಅಡಿಗೆ ಮಾಡ್ಕೋಬೇಕು ಅಂದ್ರೆ ನಾವು ಮನೆ ಕೆಲಸ ಮಾಡೋದನ್ನ ಕಲಿಬೇಕಾಗುತ್ತೆ. ಅರ್ಥ ಆಯ್ತಲ್ವಾ? ಅದ್ರ ಜೊತೆಲಿ ಗುರುಗಳಿಗೆ ರೆಸ್ಪೆಕ್ಟ್ ಅನ್ನ ಕೊಡೋದನ್ನ ಕಲಿಬೇಕು. ಅರ್ಥ ಆಯ್ತಲ್ವಾ? ಏನ್ ಕಲಿಬೇಕು? ಯಾವಾಗೂ ಅಷ್ಟೇ ನಿಮ್ಮ ದೊಡ್ಡವರಿಗೆ, ಹಿರಿಯರಿಗೆ, ಗುರುಗಳಿಗೆ ರೆಸ್ಪೆಕ್ಟ್ ಅನ್ನ ಕೊಡೋದನ್ನ ಕಲಿಬೇಕು. ಅರ್ಥ ಆಯ್ತಲ್ವಾ? ಸೊ ಇವತ್ತು ನನ್ನ ಕಡೆಯಿಂದ ಸ್ಮಾಲ್ ನಿಮ್ಗೆ ಕೊಡುಗೆ, ದೊಡ್ಡ ಕೊಡುಗೆ ಅಲ್ಲ, ಸ್ಮಾಲ್. ಓಕೆನಾ? ಸೊ ನಾವ್ ಯಾವಾಗ್ಲೂ ದುಡಿದು ಚೆನ್ನಾಗಿ ಓದಿ ದೊಡ್ಡವರಾಗಿ ನಾವು ಇನ್ನೊಬ್ರಿಗೆ ಹೆಲ್ಪ್ ಮಾಡೋ ತರ ಆಗ್ಬೇಕು. ನೀವೆಲ್ಲರೂ ಏನ್ ಮಾಡ್ಬೇಕು? ಸಮಾಜ ನಮ್ಗೆಲ್ಲವನ್ನೂ ಕೊಟ್ಟಿದೆ, ಕರೆಕ್ಟಾ? ಸೊ ಸ್ಕೂಲ್ ಎಲ್ಲ ಕೊಡ್ತಾ ಇದೆ ನಿಮ್ಗೆ, ಸರ್ಕಾರ ಬಟ್ಟೆ ಕೊಡ್ತಾ ಇದೆ, ಊಟ ಕೊಡ್ತಾ ಇದೆ, ಒಳ್ಳೆ ಎಜುಕೇಶನ್ ಕೊಡ್ತಾ ಇದೆ, ಕರೆಕ್ಟಾ? ನೀವು ಏನ್ ಮಾಡ್ಬೇಕು? ಮುಂದೆ ಓದಿ ದೊಡ್ಡದಾಗಿ ಸಮಾಜಕ್ಕೆ ಏನಾದ್ರು ಕೊಡ್ಬೇಕು. ಅರ್ಥ ಆಯ್ತಲ್ವಾ? ಸೊ ಇಷ್ಟೇ ಸ್ಮಾಲ್ ಒಂದು 4-5 ಪಾಯಿಂಟ್ ಹೇಳಿದೀನಿ. ಈ ಪಾಯಿಂಟ್ ನೀವು ಅರ್ಥ ಮಾಡ್ಕೊಂಡ್ರೆ
ನಿಮ್ಮ ಭವಿಷ್ಯ ಮುಂದೆ ಒಂದಿನ ನನ್ನ ನೆನೆಸ್ಕೊಳ್ತೀರಾ. ಯಾವಾಗ ನಾನು ಹೇಳಿದ್ದನ್ನ ತಲೆಯಲ್ಲಿ ಇಟ್ಕೊಂಡು ಅಳವಡಿಸ್ಕೊಂಡಾಗ ಮಾತ್ರ ಏನ್ ಮಾಡ್ಬೇಕು? ಹಾ, ಅರ್ಥ ಆಯ್ತಲ್ವಾ? ಹೋಮ್ವರ್ಕ್ ಎಲ್ಲ ನೀಟಾಗಿ ಮಾಡ್ತಾ ಇದ್ದೀರಾ? ಮಾಡಿಸ್ಕೊಡೋ ಹೋಮ್ವರ್ಕ್ ಅನ್ನ. ಸೊ ಇವತ್ತಿಂದ ಮಾಸ್ಟರ್ ಏನ್ ಹೇಳ್ತಾರೆ, ಏನು ಹೋಮ್ವರ್ಕ್ ಕೊಡ್ತಾರೆ ಅದನ್ನ ಮಿಸ್ ಮಾಡದೇನೆ ಮಾಡ್ಬೇಕು. ಅರ್ಥ ಆಯ್ತಲ್ವಾ? ಯಾರಿಗೋಸ್ಕರ ಓದ್ತಾ ಇದ್ದೀರಾ? ಇಲ್ಲ, ನಿಮ್ಮ ಅಪ್ಪನಿಗೋಸ್ಕರ, ನಿಮ್ಮ ಅಮ್ಮಗೋಸ್ಕರ. ಯಾರಿಗೋಸ್ಕರ ಓದ್ತಾ ಇದ್ರವ? ಕರೆಕ್ಟಾಗಿ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ನಮ್ಮ ಅಮ್ಮ ಬಲವಂತ ಮಾಡ್ತಾಳೆ, ಅದಕ್ಕೆ ನಾನು ಓದ್ತೀನಿ ಸಾರ್. ಯಾರಿಗೋಸ್ಕರ ಓದ್ತಾ ಇದ್ದೀರಾ? ಅರ್ಥ ಆಯ್ತಲ್ಲ? ಇದು ಅರ್ಥ ಮಾಡ್ಕೋಬೇಕು. ಓದೋದು ಅಪ್ಪನಿಗೂ ಅಲ್ಲ, ಅಮ್ಮನಿಗೂ ಅಲ್ಲ, ಮಾಸ್ಟರ್ಗೂ ಅಲ್ಲ, ಸಮಾಜಕ್ಕೂ ಅಲ್ಲ. ನಾನು ಓದಿದ್ರೆ ನನ್ನ ಭವಿಷ್ಯ ಚೆನ್ನಾಗಿರುತ್ತೆ. ಅರ್ಥ ಆಯ್ತಾ? ಈಗ ನನ್ಗೆ ಹೊಟ್ಟೆಸ್ರೆ ರಾಜನ ಮಾಸ್ಟರ್ ಊಟ ಮಾಡ್ತಾರೆ, ಹೊಟ್ಟೆ ತುಂಬುತ್ತಾ? ಇಲ್ಲ ನೋಡಿ, ನನ್ಗೆ ಹೊಟ್ಟೆ ಸಿಗ್ತದೆ, ರಾಜೇಂದ್ರ ಸರ್ ಊಟ ಮಾಡ್ತಾರೆ, ನನ್ನ ಹೊಟ್ಟೆ ತುಂಬುತ್ತಾ? ಇಲ್ಲ. ಅರ್ಥ ಆಯ್ತಲ್ಲ? ನನ್ಗೆ ಹೊಟ್ಟೆಸ್ರೆ ನಾನೇ ಊಟ ಮಾಡ್ಬೇಕು, ನನ್ನ ಹೊಟ್ಟೆನೆ ತುಂಬಬೇಕು. ಅರ್ಥ ಆಯ್ತಾ? ಸೊ ಯಾರು ಓದ್ಬೇಕು? ನೀವು ಓದಿದ್ರೆ ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ. ಅರ್ಥ ಆಯ್ತಾ? ಸೊ ಪಕ್ಕದಲ್ಲಿ ಕುತ್ಕೊಂಡು ಇವ್ರು ಓದ್ತಾನ ಅವ್ನು ಓದ್ತಾನ ಅಂತ ಡಿಸ್ಕಸ್ ಮಾಡ್ಬಾರ್ದು. ಪಕ್ಕದ ಬಗ್ಗೆ ಚಿಂತೆ ಮಾಡ್ಬಾರ್ದು. ಅವ್ರು ಹೋಮ್ವರ್ಕ್ ಮಾಡಿದಾನ ಮಾಡಿಲ್ವಾ, ಇವ್ರು ಹೋಮ್ವರ್ಕ್ ಮಾಡಿದಾರ ಮಾಡಿಲ್ವಾ, ಚಿಂತೆ ಮಾಡ್ಬಾರ್ದು. ಫಸ್ಟ್ ಏನ್ ಮಾಡ್ಬೇಕು? ನಾನು ಹೋಮ್ವರ್ಕ್ ಮಾಡ್ಬೇಕು, ನಾನು ಓದ್ಬೇಕು. ಅರ್ಥ ಆಯ್ತಾ? ಪಕ್ಕದಲ್ಲಿ ಮಾಡಿದ್ರೆ ಏನಂತೆ, ಮಾಡಿಲ್ಲ ಅಂದ್ರೆ ಅವ್ರು ಮಾಡಿದ್ರೆ ಅವ್ರ ಭವಿಷ್ಯ ಚೆನ್ನಾಗಿರುತ್ತೆ. ಅರ್ಥ ಆಯ್ತಾ? ಅವ್ರು ಮಾಡಿದ್ರೆ ಅವ್ರು ಓದಿದ್ರೆ ಅವ್ರ ಭವಿಷ್ಯ ಚೆನ್ನಾಗಿರುತ್ತೆ. ನೀವು ಓದಿದ್ರೆ ಕರೆಕ್ಟಾ? ಯಾರಿಗೋಸ್ಕರ ಓದ್ತಾ ಇದ್ದೀರಾ? ನನ್ಗೋಸ್ಕರ. ನಮ್ಗೆ ಅಂದ್ರೆ ನಾವೆಲ್ಲ ಸೇರ್ಕೊಂಡ್ಬಿಡ್ತೀವಿ. ಯಾರಿಗೋಸ್ಕರ ಓದ್ತಾ ಇದ್ದೀರಾ? ನನ್ಗೋಸ್ಕರ ನಾನು ಓದ್ತೀನಿ. ಅರ್ಥ ಆಯ್ತಲ್ವಾ? ಊಟ ಯಾರಿಗೋಸ್ಕರ ಮಾಡ್ತೀವಿ? ನಮಗೂ ನನಗೂ ತುಂಬಾ ಡಿಫ್ರೆನ್ಸ್ ಇದೆ. ಅರ್ಥ ಆಯ್ತಲ್ವಾ? ಯಾರಿಗೋಸ್ಕರ ಊಟ ಮಾಡ್ತೀವಿ? ನನ್ಗೋಸ್ಕರ. ಯಾರಿಗೋಸ್ಕರ ಓದ್ತೀವಿ? ಯಾರಿಗೋಸ್ಕರ ಹೋಮ್ವರ್ಕ್ ಮಾಡ್ತೀರಾ? ಅರ್ಥ ಆಯ್ತಲ್ವಾ? ಸ್ವಂತ ಅರ್ಥ ಆದ್ರೆ ನಿಮ್ಮ ಭವಿಷ್ಯ ಉಜ್ವಲವಾಗಿರುತ್ತೆ. ಅರ್ಥ ಆಯ್ತಲ್ವಾ? ಇಷ್ಟನ್ನ ಹೇಳ್ತಾ ಸೊ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮ್ಮ ರಾಜಣ್ಣ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಬಗ್ಗೆ ಬಹಳ ಅವ್ರ ಪ್ರೀತಿ ಕೊಡೋ ಪ್ರೀತಿಗೆ ಅದೆಷ್ಟು ಹೇಳಿದ್ರು ಕಮ್ಮಿನೇ. ಜೊತೆಗೆ ನಿಮ್ಗೂ ಅಷ್ಟೇನೆ ಬಹಳ ಖುಷಿ ಆಗುತ್ತೆ ನೀವೆಲ್ಲ ಓದಿ ಒಂದು ದೊಡ್ಡ ವ್ಯಕ್ತಿಗಳಾದಾಗ. ಓಕೆನಾ? ಆ ಖುಷಿನೇ ಬೇರೆ ಇರ್ತದೆ. ಮೇಡಮ್ಗೂ ಸುಧಾ ಥ್ಯಾಂಕ್ಸ್ ಅನ್ನ ಹೇಳ್ತೀನಿ, ಉಪಾಧ್ಯಕ್ಷರಿಗೂ ಸುಧಾ ಥ್ಯಾಂಕ್ಸ್ ಅನ್ನ ಹೇಳ್ತೀನಿ. ಇಷ್ಟನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಥ್ಯಾಂಕ್ ಯು ಸೋ ಮಚ್. ಬಂಧುಗಳೇ, ಇಲ್ಲಿವರೆಗೂ ತನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸುವಂತಹ ಡಿ ಕೆ ರಮೇಶ್ ಅಂತಂದರೆ ಡಿ ಕೆ ರವಿ ಇದ್ದಾಗೆ, ಅಂದರೆ ದಿಟ್ಟ, ನೇರ, ನಿರಂತರ. ಅವನು ಹೇಳ್ದ ಅವನ ಸಾಧನೆ ಅಂತಂದರೆ ಚಿಕ್ಕ ವಯಸ್ಸಿನಲ್ಲೇ 4ನೇ ಕ್ಲಾಸ್ ಓದುವಾಗಲೇ ಅವನು ಯಾವ ನಾಟಕ ಕೂಟು ಸಹ ಮಾಡೋದು, ಯಾವುದೇ ಅಭಿನಯ ಕೂಟು ಮಾಡ್ತಾ ಇದ್ದ. ಅವ್ರ ಬಗ್ಗೆ ಏನು ಹೇಳ್ತೀವಿ ನಾವು, ಯಾಕೆ ಅಂತಂದರೆ ಅವನು ಯೂಟ್ಯೂಬಲ್ಲಿ ಪ್ರತಿ ಕಾರ್ಯಕ್ರಮ ನೋಡಿದಾಗ ಭಾಳ ಖುಷಿ ಆಗುತ್ತೆ. ನಮ್ಮ ಶಿಷ್ಯ ಈ ಮಟ್ಟಕ್ಕೆ ಹಳ್ಳಿಗೆ ಅಥವಾ ನಗರಕ್ಕೆ ಪ್ರತಿಯೊಂದರಲ್ಲೂ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ರಂಗದಲ್ಲೂ ಸಹ ಬೆಳೀತಾ ಇದ್ದಾರೆ. ಇನ್ನೊಂದು ಹೆಮ್ಮೆ ವಿಚಾರ ಏನಪ್ಪ ಅಂತಂದರೆ ಈ ಬಿಗ್ ಬಾಸ್ ಮನೆಗೂ ಸಹ ಹೋಗಿ ರೆಡಿಯಾಗಿರೋದು, ಅದು ಹೆಮ್ಮೆ ಪಡ್ತಕ್ಕಂಥ ವಿಷಯ. ಅದರಲ್ಲೇ ನನ್ನೊಂದು ಭಾಳ ಖುಷಿ. ಒಬ್ಬ ನನ್ನ ಶಿಷ್ಯ ಈ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಒಂದು ಹಳ್ಳಿ ಮೂಲೆಯಿಂದ ನಮ್ಮ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇರ್ತಕ್ಕಂಥದ್ದು ಹೆಮ್ಮೆ ವಿಚಾರ ಅಂತ ಹೇಳ್ತಾ, ಮತ್ತು ಇಲ್ಲಿವರೆಗೂ ಸಹ ಒಂದು ಉತ್ತಮವಾದಂತಹ ಬಾಂಧವ್ಯವನ್ನು ಬೆಳೆಸ್ಕೊಂಡಿದ್ದಾರೆ. ಮುಂದೆ ಹಂಗೆ ಇರಲಿ ಅಂತ ಹೇಳ್ತಾ ನನ್ನ ಆತ್ಮೀಯ ಶಿಷ್ಯನಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕೆಲವು ಮೇಡಮರು ಮಕ್ಕಳ ಕಡೆಯಿಂದ ಒಂದೆರಡು ಕಾರ್ಯಕ್ರಮವನ್ನು ಯಾರು ಇಂಗ್ಲೀಷ್ ಬಗ್ಗೆ ಮಾತಾಡಿಸ್ತಾರೆ, ಅದನ್ನು ವೀಕ್ಷಣೆ ಮಾಡೋದಂತ ತಮ್ಮಲ್ಲಿ ವಿನಂತಿಸ್ಕೋತಾ ಇದ್ದೀನಿ.